ಐ ಆಮ್ ಸಾರಿ ರಂಜಿತ್ ಸರ್. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನನ್ನಿಂದ ತಪ್ಪಾಗಿದೆ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟ ನಮ್ಮ ಪುಟಾಣಿ. ಯಾಕಾದ್ರೂ ಆ ರಂಜಿತ್ ವಿಷಯಕ್ಕೆ ಹೋದ್ನೋ ಇವನು. ಏನು ಪುಟಾಣಿ, ಯಾರಿಗೋಸ್ಕರನೋ ಎಲ್ಲರ ಮುಂದೆ ನೀನು ಕೆಟ್ಟವನಾಗೋದಿಯಲ್ಲೋ. ಏನೇ ಇದು, ಏನೇ ಹೀಗೆ ಮಾತಾಡ್ತೀಯ ನೀನು? ಹೆಮ್ಮೆ ಪಡುವಂಥ ವಿಷಯ, ಮಗ ಅಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಂಥದ್ರಲ್ಲಿ ಅವನ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತೀಯಲ್ಲ. ಶಾಂತಿ, ಮಕ್ಕಳು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡಾಗ ತಂದೆ ತಾಯಿ ಆದ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಥದ್ರಲ್ಲಿ ನೀನು ಅಯ್ಯ ಬಿಡಿ, ನಿಮ್ಮ ಉಪದೇಶ ಎಲ್ಲ ನಂಗೆ ಅರ್ಥ ಆಗೋದಿಲ್ಲ. ಯಾವ ತಾಯಿಗೂ ಮಗನ ಸೋಲು ಇಷ್ಟ ಆಗೋದಿಲ್ಲ, ತಿಳ್ಕೊಂಬಿಡಿ. ಟಾಣಿ, ನೀನು ಹೊಂದ್ಕೋಬೇಡ್ವ. ನೀನು ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಮಾಮ್, ನಾನೇನು ಸಂಕಟ ಪಡ್ತಿಲ್ಲ. ನಾನು ಬೇರೆ ಏನೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋ ಏನೋ ಮಿಸ್ ಹೊಡೆದಿದೆ ಮಾಮ್. ಆ ಪವಿತ್ರನ ಬಗ್ಗೆ ನಾನೇ ರಾಂಗ್ ಗೆಸ್ ಮಾಡ್ಬಿಟ್ಟೆ. ರಂಜಿತ್ ಅಂತ ಒಳ್ಳೆ ವ್ಯಕ್ತಿ ಅಕಸ್ಮಾತಾಗಿ ಮೋಸ ಮಾಡಿದ್ರೆ, ಆ ಕಡೆ ಆ ಪವಿತ್ರ ತನ್ನ ಮಗುನ ಸಾಕ್ಕೊಂಡು ಇಡೀ ಸಮಾಜನ ಎದುರಿಸ್ಕೊಂಡು ಎಲ್ಲೋ ಒಂದು ಕಡೆ ಅವನಿಗೋಸ್ಕರ ಕಾಯ್ತಿರ್ತಾಳೆ ಅಂದ್ಕೊಂಡೆ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಅಷ್ಟು ದೂರ ಹೋಗಿದ್ದು, ಅವಳನ್ನ ಹುಡುಕಿದ್ದು. ಆದರೆ ಅವಳು ತನ್ನ ಪ್ರೀತಿನ ಮರೆತು ಮತ್ತೊಬ್ಬನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಪ್ರಪಂಚದಲ್ಲಿ ಪ್ರೀತಿಗೆ ಬೆಲೆನೇ ಇಲ್ಲ ಡ್ಯಾಡ್. ಒಬ್ಬನು ಮನ್ಸು ಕೊಟ್ಟು ಇನ್ಯಾರ ಜೊತೆ ನಾವು ಸಂಸಾರ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೋ. ಥ್ಯಾಂಕ್ ಗಾಡ್, ನನ್ನ ಸೀನಿಯರ್ ಅಂತ ನನಗೆ ಸಿಕ್ಕಿರೋದು ನನ್ನ 1000 ಜನ್ಮದ ಪುಣ್ಯ ಅಲ್ವಾ ಸೀನಿಯರ್? ಇನ್ನೂ ಈ ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೋ. ಸಿಕ್ಕಾಪಟ್ಟೆ ತಲೆ ಸಿಡಿತಾ ಇದೆ ಸೀನಿಯರ್. ನಿಮ್ಮ ಕೈಯಾರೆ ಒಂದು ಕಪ್ ಕಾಫಿ ಮಾಡ್ಕೊಡ್ತೀರಾ? ಶಾಲಿನಿ, ಯಾಕಮ್ಮ ಅಳ್ತಾ ಇದೀಯಾ ನೀನು? ನಾನು ಯಾಕೆ ಅಳ್ಳಿ ಮಾವ? ನನ್ಗೇನು ಕಡಿಮೆ ಆಗಿದೆ ಹೇಳಿ? ನನಗೆ ಅರ್ಥ ಆಗತ್ತೆ. ಅಭಯ್ ಹಾಗೆ ಮಾತಾಡ್ದ ಅಂತ ತಾನೆ? ಇಲ್ಲ ಮಾವ, ಅಭಯ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೆ ನನಗೆ ತುಂಬ ಭಯ ಹುಟ್ಟಿಸ್ತಿದೆ. ಅವನು ನಾನು ತುಂಬ ಪವಿತ್ರವಾಗಿದ್ದೀನಿ ಅಂದ್ಕೊಂಡಿದ್ದಾನೆ. ಯಾರೋ ನನ್ನ ಜಾಗದಲ್ಲಿ ನೋಡಿದ್ದಕ್ಕೆ ಅವನು ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ದಾನೆ ಮಾವ. ಅದು ನಾನೇ ಅಂತ ಅವ್ನು ಗೊತ್ತಾದರೆ ಅವನು ತಡ್ಕೊಳ್ತಾನ. ನಾನು ಪವಿತ್ರವಾಗಿಲ್ಲ ಅಂತ ಗೊತ್ತಾದರೆ ಅವನು ನನ್ನ ಒಪ್ಕೊಳ್ತಾನ ಮಾವ. ನನ್ನ ಮಗುಗೋಸ್ಕರ ರಂಜಿತಿಂದ ದೂರ ಆದನೇ ಹೊರತು ಬೇರೆ ಏನೇನು ಕಾರಣ ಇರಲಿಲ್ಲ ಮಾವ. ರಂಜಿತ್ ನನಗೆ ಮೋಸ ಮಾಡಿದ್ಮೇಲೆ ಬೇರೆ ಯಾರನ್ನೂ ಅಷ್ಟು ಈಸಿಯಾಗಿ ಒಪ್ಕೊಂಡವಳಲ್ಲ ನಾನು. ನೀವೆಲ್ಲ ಅಭಯ್ ವಿಷಯ ಮಾತಾಡೋಕ್ಕೆ ಬಂದಾಗ್ಲೂ ಇದು ಬೇಡ ಅಂತಲೇ ಹೇಳಿದೆ. ಆದರೆ ನೀವೆಲ್ಲ ಸೇರ್ಕೊಂಡು ಬಲವಂತವಾಗಿ ಮಾಡಿಸಿದ ಮದುವೆ ಇದು. ಇದರಲ್ಲಿ ನನ್ನ ತಪ್ಪೇನಿದೆ ಮಾವ? ನನಗೆ ಗೊತ್ತಮ್ಮ. ನೋಡು, ನಿನ್ನ ಜೀವನದಲ್ಲಿ ಹಿಂದೆ ಆದ ಯಾವ ತಪ್ಪಿಗೂ ನೀನು ಹೊಣೆಯಲ್ಲ. ನೀನು ಚಿನ್ನ ಕಣಮ್ಮ.
ಅದಕ್ಕೆ ಅಲ್ವಾ ನಮ್ಮ ಮನೆ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕ್ಕೆ ನಿನ್ನನ್ನು ಮನೆ ತುಂಬಿಸ್ಕೊಂಡಿದ್ದು ನಾವು. ನೋಡಮ್ಮ, ಎಲ್ಲ ವಿಷಯಕ್ಕೂ ನೀನು ಹೀಗೆ ಅಳ್ತಾನೆ ಇದ್ದರೆ ಅಭಯ್ ಏನು ಹೊಂದ್ಕೊಂಡ್ಬಿಡ್ತಾನೆ. ಅವನ ಸಂತೋಷಕ್ಕಾದರೂ ನೀನು ನಗಬೇಕಲ್ವಾ? ನಗ್ತೀಯ ತಾನೆ?